ಫುಡ್ ಅಂದರೆ ಕರ್ಡ್. ಒಂದು ಆ್ಯಪಲ್ಲು ಒಂದು ಕರ್ಡ್ ಮಿಲ್ಕ್ ತಿಳ್ಕೊಂಡು ಸುಮ್ಮನಿರಿ. ಈ ಕಾರಣದಿಂದ ಅವ್ರ ಲೈಫ್ ಸ್ಟೈಲ್ ಹಿಂಗೆ ಇದ್ದಿದ್ದರಿಂದ ಅವ್ರು ಚೆನ್ನಾಗಿದೆ. ಇವತ್ತೇನಾಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ಮೊಬೈಲು. ಕಾನ್ಷಿಯಸ್ಲಿ ಇವತ್ತು ಯಾರೂ ತಿಂತಾ ಇಲ್ಲ. ಏನೋ ಬಾಯಿಗೆ ಇಕ್ಬೇಕು, ಒಳಗೆ ಹೋಗ್ತಾ ಇದೆ. ಟ್ರೈನ್ಡ್ ಅದಕ್ಕೆ. ನೀವು ಅದಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ರೆ ತಿನ್ಸಿ ಅದರಿಂದ ಅದು ಅಭ್ಯಾಸ ಆಗಿದೆ. ನಿದ್ದೆ ಬರಲ್ಲ. ನೀವು ಅಭ್ಯಾಸ ಮಾಡಿದ್ರೆ ತಾನೇ ಅದಕ್ಕೆ ನಿದ್ದೆ ಬರೋದು. ಬಾಡಿ ಈಸ್ ಎ ಸೆನ್ಸಾರ್. ಚರ್ಮಗಳೆಲ್ಲಕ್ಕೂ ಕಣ್ಣಿದೆ. ನೀವು ಹೊಟ್ಟೆ ತುಂಬ ಊಟ ಕೊಟ್ಬಿಟ್ಟು ಕ್ಯಾಲರೀಸ್ನೆಲ್ಲ ತುಂಬಿ ಗ್ಯಾಸ್ಟ್ರೈಟಿಸ್ ಮಾಡ್ಕೊಂಡು ಇರಿಟಬಲ್ ಬೌಲ್ ಡಿಸೀಸ್ ಮಾಡ್ಕೊಂಡು ನಿದ್ದೆ ಎಲ್ಲಿ ಬರುತ್ತೆ. ಫುಲ್ಲು ನೀವು ರ್ಯಾಡಿಕಲ್ ಆಗಿ ಕಂಟ್ರೋಲ್ ಮಾಡಬೇಡಿ. ಸರ್, ಈಗ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅವಾಗ ಹೇಳ್ತಿದ್ರಿ, ಒಂದು ಉದಾಹರಣೆ ಸಮೇತ ಕೊಡೋದಾದ್ರೆ, ಈಗ ಎಕ್ಸಾಂಪಲ್ 1800 ಕ್ಯಾಲರೀಸ್ ವುಮೆನ್ಗೆ 2000 ಕ್ಯಾಲರೀಸ್ಗೆ ಮೆನ್ ಆನ್ ಅನ್ ಆವ್ರೇಜ್ ಇರಬೇಕು ಅಂತ ಹೇಳ್ತಾರಲ್ವ. ಸೊ ಒಂದು ಮೀಲ್ ಪ್ಲಾನ್ ಹೇಳೋದಾದ್ರೆ ಯಾವ ಥರ ಹೇಳ್ತೀರಾ ಸರ್? ಇವಾಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಸ್ವಲ್ಪ ಹಿಂದಿನ ಕಾಲದೇ ತಗೊಳ್ಳೋಣ. ಅಂದರೆ ನಮ್ಮ ತಾತನ ಕಾಲದಲ್ಲಿ ಇವತ್ತಿನ ದಿವಸ ಏನು ಜನಾಂಗ ನೋಡಿದಾರೆ ಅದನ್ನು ನಾನು ಕಂಡಂಗೆ. ಈಗ ನಮ್ಮ ತಾತ ಇದ್ದಾಗ ಅವ್ರ ಜೊತೆ ಹೋಗ್ತಿದ್ವಿ, ಹೊಲಕ್ಕೆ ಹೋಗ್ತಾ ಇದ್ವಿ. ಮನೆಯಿಂದ ಒಂದು 6 ಕಿಲೋಮೀಟ್ರ್ ನಡ್ಕೊಂಡು ಹೋಗೋರು, ಎತ್ತುಗಳನ್ನ ಎತ್ಕೊಂಡು ನೇಗಿಲು ಹೊತ್ಕೊಂಡು. ಬೆಳಗ್ಗೆ ಒಂದು ಸಣ್ಣ ಕಾಫಿ ಕೊಟ್ಟಿರೋರು ಅವ್ರಿಗೆ ಅಷ್ಟೇ. ನಡ್ಕೊಂಡು ಹೋಗಿರೋರು 10 ಗಂಟೆಗೆ ಅವ್ರಿಗೆ ಊಟ ಬರೋದು. ರಾಗಿ ರೊಟ್ಟಿ, ಒಂದಿಷ್ಟು ಚಟ್ನಿ ಇರೋದು. 1.5 ರೊಟ್ಟಿ ತಿನ್ನೋರು, 2 ರೊಟ್ಟಿ ತಿನ್ನೋರು. ಇಲ್ಲ ಅಂತ ಅಂದರೆ ಅಷ್ಟೇ, 2 ರೊಟ್ಟಿ ಒಂದಿಷ್ಟು ಚಟ್ನಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಅವರು ಒತ್ತಿದ್ದು ಯಾವಾಗ ಹೊಲನ? ಬೆಳಗ್ಗೆಯಿಂದನೂ ಉಳ್ತಲೇ ಇದ್ದಾರೆ. ಫ್ರಮ್ 5:30 to 6 o'clock ಸ್ಟಾರ್ಟ್ ಮಾಡಿದವರು 10 ಗಂಟೆಯಿಂದನೂವರೆಗೂ ಉಳ್ತಲೇ ಇದ್ದಾರೆ. ಮತ್ತೆ ಅವ್ರು ತಿಂತಾರೆ, ಒಂದು ಅರ್ಧ ಗಂಟೆ ಬ್ರೇಕ್ ಅವ್ರಿಗೆ. ಅವರು ವರ್ಕ್ ಮಾಡ್ತಿದ್ರು ಟಿಲ್ 11 o'clock. ಬಿಸಿಲು ಜಾಸ್ತಿ ಆಯಿತು ಅಂದರೆ ಸ್ಟಾಪ್ ಮಾಡೋರು ಅವರು. ಅದಕ್ಕೆ ಅವ್ರು ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದು. ಬಿಸಿಲಲ್ಲಿ ಉಳಕ್ಕಾಗಲ್ಲ, ನಾವು ಬೆಳಗ್ಗೆನೇ ಹೋಗಿ ಊತು ಬಿಡೋಣ ಅಂತ. ಅವ್ರದ್ದು 11 ಗಂಟೆಗೆ ಕ್ಲೋಸ್ ಅವ್ರದ್ದು ವರ್ಕು. ಸೊ 10 ಗಂಟೆಗೆ ಅವ್ರು 2 ರೊಟ್ಟಿ ತಿಂತಿದ್ರಾ. ಇನ್ನು ಸರಿ, ಅದು ಹಸುನೆಲ್ಲ ಮೇಯಿಸ್ಕೊಂಡು ಅವ್ಕೆ ರೆಸ್ಟ್ ಕೊಟ್ಟು ಕರ್ಕೊಂಬರೋದು 3 ಗಂಟೆಗೆ. 3 ಗಂಟೆಗೆ ಬಂದು ಒಂದಿಷ್ಟು ಮುದ್ದೆ ತಿನ್ನೋರು. ಮುದ್ದೆ, ಇದು ಈ ತರಕಾರಿದು ಸಾರು, ಅಷ್ಟೇ, ಉಪ್ಸಾರು ತಿಂದುಬಿಟ್ಟು ಸುಮ್ಮನಿರೋರು. ಅವ್ರು ಇನ್ನೇನೂ ಮಾಡ್ತಿರ್ಲಿಲ್ಲ. ರಾತ್ರಿಗೂ ಅದೇನೆ, 7 ಗಂಟೆಗೆಲ್ಲ ಅಷ್ಟೇ ತಿಂದು. ಅವಾಗೆಲ್ಲ ಕರೆಕ್ಟ್ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಮಲಗ್ತಿದ್ರು. ಸ್ಟ್ರೈಟ್ ಅವೇ 8 ಗಂಟೆಗೆಲ್ಲ ಎಲ್ಲ ಸೇರ್ಬಿಟ್ಟಿರೋರು, ಕಣದಲ್ಲಿ ಆಕಾಶ ನೋಡ್ಕೊಂಡು ಮಲಗಿರೋರು. ಈ ಕಾರಣದಿಂದ ಅವ್ರ ಲೈಫ್ ಸ್ಟೈಲ್ ಹಿಂಗೆ ಇದ್ದಿದ್ದರಿಂದ ಅವ್ರು ಚೆನ್ನಾಗಿದ್ರು. ಇವತ್ತೇನಾಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲು, ನೋಡ್ತಾನೆ ಊಟ ತಿಂಡಿ. ಕಾನ್ಷಿಯಸ್ಲಿ ಇವತ್ತು ಯಾರೂ ತಿಂತಾ ಇಲ್ಲ. ಏನೋ ಬಾಯಿಗೆ ಇಕ್ಬೇಕು, ಒಳಗೆ ಹೋಗ್ತಾ ಇದೆ. ಹೈ ಕ್ಯಾಲೋರಿ ಡಯಟ್. ಚೆನ್ನಾಗಿ ಬೆಳಗ್ಗೆ ಇಡ್ಲಿ, ಮಸಾಲೆ ದೋಸೆ, ಅದು ಇದು ತಿಂತೀರಾ. ಆಫೀಸ್ಗೆ ಹೋಗ್ತೀರಾ, ಅಲ್ಲ ಅವನು ಯಾರೋ ಕರೀತಾನೆ, ಮತ್ತೆ ಟೀ ಕಾಫಿ ಕುಡಿತೀರಾ. ಅಲ್ಲೇನೋ ಒಂದಿಷ್ಟು ವಡೆ ಬಜ್ಜಿ ತಿನ್ನೋಣ ಅಂತ ತಿಂತೀರಾ. ಮತ್ತೆ ಬರ್ತೀರಾ ಮಧ್ಯಾಹ್ನ, ಸರಿಯಾಗಿ ಇವತ್ತು ಫುಲ್ ಮೀಲ್ಸ್ ಮಾಡ್ಬೇಕಪ್ಪ ಅಂತ ಅಂದ್ಬಿಟ್ಟು ಅವನೊಂದು 10 ಡಿಶ್ ಇಟ್ಟಿರ್ತಾನೆ, ಒಂದಿಷ್ಟು ಅನ್ನ ಇಟ್ಟಿರ್ತಾನೆ, ಬಾರಿಸ್ತೀರಾ. ಅದೇನೇ 1200 ಕ್ಯಾಲರೀಸ್ ಆಗೋಯ್ತು ನಿಮ್ಮದು ಊಟ. ಬಿರಿಯಾನಿ ತಿಂದ್ರಂತೂ 1200 1400 ಕ್ಯಾಲರೀಸ್ ಆಗೋಯ್ತು. ಸಂಜೆಗೆ ಬರ್ತೀರಾ, ಮಧ್ಯೆ ಅವನು ಟೀ ಕಾಫಿ ಬ್ರೇಕ್ ಇರುತ್ತೆ, ಆವಾಗಲೂ ಒಂದು ಸಮೋಸ, ಪಕೋಡ, ಅದು ಇದು ತಿಂತಾರೆ. ರಾತ್ರಿಗೆ ಮತ್ತೆ ಅದೇ ಫುಡ್ಡು. ಯೋಚನೆ ಮಾಡಿ, ರಾತ್ರಿ ಬೆಳಗ್ಗೆನ ಕೆಲಸ ಮಾಡ್ತಾಯಿದ್ರಿ, ತಿಂತಾಯಿದ್ದೀರಾ. ರಾತ್ರಿ ಯಾಕೆ ಊಟ ಮಾಡಿದ್ರಿ? ಅಲ್ಲ, ನೀವು ಅದಕ್ಕೆ ಹಂಗೆ ಮಾಡಿದ್ದೀರಾ, ಟ್ರೈನ್ಡ್ ಅದಕ್ಕೆ. ನೀವು ಅದಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ದೀರ, ತಿನ್ಸಿ ಅದರಿಂದ ಅದು ಅಭ್ಯಾಸ ಆಗಿದೆ. ನೀವು ನಿಲ್ಲಿಸಿ. ರಾತ್ರಿ ಹೊತ್ತು ಬರೀ ಫಲಹಾರ ತಿನ್ನಿ, ಒಂದು 2 ಆ್ಯಪಲ್ ತಿಂದ್ಬಿಟ್ಟು ಸುಮ್ಮನಾಗಿ ಒಂದು ಹಾಲು ಕುಡ್ಕೊಂಡು. ಹಾಲು ಅಂದರೆ ಈ ಜ್ಯೂಸ್ ಥರದ್ದು, ಇಲ್ಲ ಅಂತ ಅಂದರೆ ಆ ಥರದ್ದು ಏನಾದರೂ ಸ್ಕಿಮ್ಡ್ ಮಿಲ್ಕು ಆ ಥರ, ಇಲ್ಲಾಂದರೆ ಮೊಸರು. ಬೆಸ್ಟ್ ಫುಡ್ ಅಂದರೆ ಕರ್ಡ್ ಮಿಲ್ಕ್. ಒಂದು ಆ್ಯಪಲ್ಲು ಒಂದು ಕರ್ಡ್ ಮಿಲ್ಕ್ ತಿಳ್ಕೊಂಡು ಸುಮ್ಮನಿರಿ. ಈಗ ನಮ್ಗೆ 116 ವರ್ಷ ನಮ್ಮ ಇವ್ರು ಬದುಕಿದ್ರು, ನಮ್ಮ ಗುರುಗಳು, ಪೂಜ್ಯ ಗುರುಗಳು, ಸಿದ್ಧಗಂಗಾ ಮಹಾಸ್ವಾಮಿಗಳು. ಏನು ತಿಂತಿದ್ರು? ಒಂದು ಆ್ಯಪಲ್ಲು, ಮಜ್ಜಿಗೆ, ಅಷ್ಟೇ. ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಬಾಡಿಗೆ ಒಳ್ಳೇದು. ಅಷ್ಟು ಒಳ್ಳೇದು. ಸೊ ನೀವು ಡಿಸೈನ್ ಮಾಡ್ಕೋಬೇಕು. ಇರಪ್ಪ, ನಾನು ರಾತ್ರಿ ಹೊತ್ತು ನಾನೇನು ಕೆಲಸ ಮಾಡ್ತಾಯಿಲ್ಲ, ನನಗೆ ನಿದ್ದೆ ಬರಲ್ಲ ಅಂತಾರೆ. ನೀವು ಅಭ್ಯಾಸ ಮಾಡಿದರೆ ತಾನೇ ಅದಕ್ಕೆ ನಿದ್ದೆ ಬರೋದು. ನೀವು ಅಭ್ಯಾಸನೇ ಮಾಡಿಲ್ವಲ್ಲ ಬ್ರೈನ್ಗೆ.
ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಈ ಕೆಲವರು ಹೇಳ್ತಾರೆ ನಿದ್ದೆ ಬರಲ್ಲ, ಲೈಟ್ ಇರ್ತದೆ ಎಲ್ಲ, ನಿಮ್ಮ ಮೊಬೈಲ್ ಫೋನಲ್ಲಿ ಲೈಟ್ ಇರುತ್ತೆ, ರೋಡ್ ಸೈಡಲ್ಲಿ ಲೈಟ್ ಹಾಕಿರ್ತಾರೆ. ಬಾಡಿ ಈಸ್ ಎ ಸೆನ್ಸಾರ್. ನಾವು ಅನ್ಕೋತೀವಿ ನಮ್ಮ ಕಣ್ಣು ಮಾತ್ರ ನೋಡುತ್ತೆ, ಇಲ್ಲ ನಮ್ಮ ಚರ್ಮಗಳೆಲ್ಲಕ್ಕೂ ಕಣ್ಣಿದೆ, ಅದೂ ನೋಡುತ್ತೆ, ಅದಕ್ಕೂ ಗೊತ್ತಾಗುತ್ತೆ ಲೈಟ್ ಇದೆ, ನಂಗೆ ನಿದ್ದೆ ಇಲ್ಲ ಇದು ಸಮಯ ಅಂತ. ಡಾರ್ಕ್ ಇರ್ಬೇಕು ನಿಮ್ಮ ರೂಮು. ಅಭ್ಯಾಸ ಮಾಡಿ ಮಲಗಲಿಕ್ಕೆ. ಅಭ್ಯಾಸ ಮಾಡಿದ್ರೆ ಅದು ಕ್ರಮೇಣ ಅಭ್ಯಾಸ ಆಗುತ್ತೆ. ಒಂದೇ ಟೈಮ್ಗೆ ಈ ಟೈಮ್ ಮಲಗ್ತಾನೆ ಅಂದರೆ ಅದು ಗೊತ್ತಾಗ್ಬಿಡುತ್ತೆ, ವಾ ಮಲಕತಾನಪ್ಪ ಈ ಮನುಷ್ಯ, ನಾನು ಮಲ್ಕೋಬೇಕು ಅಂದ್ಬಿಟ್ಟು ಈ ಸ್ವಿಚ್ ಆಫ್. ನೀವು ಹೊಟ್ಟೆ ತುಂಬ ಊಟ ಕೊಟ್ಬಿಟ್ಟು ಕ್ಯಾಲರೀಸ್ನೆಲ್ಲ ತುಂಬಿ ಗ್ಯಾಸ್ಟ್ರೈಟಿಸ್ ಮಾಡಿಕೊಂಡು ಇರಿಟಬಲ್ ಬೌಲ್ ಡಿಸೀಸ್ ಮಾಡ್ಕೊಂಡು ನಿದ್ದೆ ಎಲ್ಲಿ ಬರುತ್ತೆ? ಅವು ಮತ್ತೆ ಮೊಬೈಲ್ ನೋಡ್ತಾ ಇರೋದು. ಸೊ ದಿಸ್ ಆರ್ ಆಲ್ ಕಾಸಿಂಗ್ ಎಗೇನ್ ಸ್ಟ್ರೆಸ್ಸು, ಎಗೇನ್ ರಿಪೀಟ್ ಸೈಕಲ್ ಇದೆಲ್ಲ ಮಾಡ್ಕೊಡ್ತಾರೆ. ಸ್ಟ್ರೆಸ್ಸು, ಫುಡ್ಡು, ಕಾಯಿಲೆ. ಅದಕ್ಕೆ ಆಮೇಲೆ ಕೆಲವರು ಬೇರೆ ಹೇಳ್ತಾರೆ ರಾಜ್ನಂಗೆ ತಿನ್ನಬೇಕು, ಬೆಳಗ್ಗೆ ಎದ್ದು ಪ್ರಿನ್ಸ್ ಥರ ತಿನ್ನಬೇಕು, ಮಧ್ಯಾಹ್ನ ರಾಜ್ನಂಗೆ ತಿನ್ನಬೇಕು, ಏನೂ ಇಲ್ದೊಂಥರ ತಿನ್ನಬೇಕು ಅಂತ. ಅಷ್ಟೊಂದು ಸೀರಿಯಸ್ಸಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಎದ್ದು ಲೈಟಾಗಿ ಏನಾದರೂ ಇಡ್ಲಿ ಮಾಡಿದರೆ ಒಂದು ಸಣ್ಣ ಇಡ್ಲಿ. ನಾವು ಏನು ಹೇಳ್ತೀನಿ ಅಂದರೆ, ಫುಲ್ಲು ನೀವು ರ್ಯಾಡಿಕಲ್ಲಾಗಿ ಕಂಟ್ರೋಲ್ ಮಾಡಬೇಡಿ ಫುಡ್ನ. ನಾನು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹಂಗೆ ತಿನ್ನಬಾರ್ದು, ಹಿಂಗೆ ತಿನ್ನಬಾರ್ದು. ಇದೆಲ್ಲ ಏನಾಗುತ್ತೆ, ಎಗೇನ್ ಇಟ್ ಆ್ಯಡ್ ಸ್ಟ್ರೆಸ್ ಟು ಯು ಯುವರ್ ಬಾಡಿ. ಯಾಕಂದ್ರೆ ನೀವು ವಿಜುವಲ್ ಇನ್ಪುಟ್ ಒಂದು ಕೊಡ್ತಾ ಇದ್ದೀರಾ, ಕಣ್ಗೊಂದು ತೋರಿಸ್ತಾ ಇದ್ದೀರಾ, ಇಲ್ಲೊಂದು ತೋರಿಸ್ತಾ ಇದ್ದೀರಾ, ಬಾಡಿ ದೇಹ ಒಪ್ಪಲ್ಲ ಅದನ್ನು. ಸೊ ಅದರಿಂದ ಏನಾಗುತ್ತೆ, ನನಗೇನು ಇಷ್ಟ ಆಗುತ್ತೋ, ನನಗೆ ರವೆ ಇಡ್ಲಿ ಇಷ್ಟ ಇರ್ಬೋದು, ಕೆಲವ್ರಿಗೆ ಅಕ್ಕಿ ಇಡ್ಲಿ ಇಷ್ಟ ಇರ್ಬೋದು, ಕೆಲವ್ರಿಗೆ ದೋಸೆ ಇಷ್ಟ ಇರ್ಬೋದು, ಮಿತವಾಗಿ ತಿನ್ನಿ. 2 ಇಡ್ಲಿ ತಿನ್ನೋದು 1 ಇಡ್ಲಿ ತಿನ್ನಿ. ಫುಲ್ ದೋಸೆನ ಅರ್ಧ ದೋಸೆ ತಿನ್ಕೊಳ್ಳಿ. ಅದ್ರ ಮೇಲೆ ಒಂದು ಹಾರ್ಲಿಕ್ಸೋ ಇಲ್ಲಾಂದರೆ ಏನೋ ಒಂದು ಹಾಲು ಒಂದು ಕಾಫಿನೋ ಕುಡ್ಕೊಳ್ಳಿ, ಶುಗರ್ಲೆಸ್ಸು. ಇಲ್ಲ ಬೆಲ್ಲ ಹಾಕ್ಕೊಳ್ಳಿ, ಶುಗರ್ ಕಮ್ಮಿ ಆಗುತ್ತೆ. ನ್ಯಾಚುರಲ್ ಬೆಲ್ಲ ಹಾಕೊಂಡು ಕುಡೀರಿ. ಇವಾಗೆಲ್ಲ ಆರ್ಗ್ಯಾನಿಕ್ಸ್ ಬಂದಿದೆ, ಸ್ಟೀವಿಯಾ ಅಂತ ಬಂದಿದೆ, ಈ ಥರ ಎಲ್ಲ ಬಂದಿದೆ. ನಾನು ಹೇಳೋದ್ರೆ ಕೆಮಿಕಲ್ಸ್ಗೆಲ್ಲ ಆಗೋಬೋದು, ನ್ಯಾಚುರಲ್ ಬೆಲ್ಲ ಹಾಕ್ಕೊಳ್ಳಿ, ಅಷ್ಟೊಂದು ಬರಲ್ಲ. ಇಟ್ ಈಸ್ ಗುಡ್ ಫಾರ್ ಯು. ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಅದರಲ್ಲಿ ಇನ್ನೂ ಮಿನರಲ್ಸ್ ಇರ್ತದೆ, ನಿಮ್ಮ ದೇಹಕ್ಕೆ ಒಳ್ಳೇದಾಗುತ್ತೆ. ಲೈಟಾಗಿ ಬೆಲ್ಲ ಮಿಸ್, ನಿಮ್ಮ ಟೇಸ್ಟು ಎಲ್ಲೂ ಹೋಗಲ್ಲ, ನಿಮ್ಗೆ ಚೆನ್ನಾಗಿರೋದು. ಸಿಂಪಲ್ ಮಾಡ್ಕೊಳ್ಳಿ ಅಂತ, ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾಂಪ್ಲಿಕೇಟ್ ಮಾಡಿದಾಗ ನೀವು ಮತ್ತೆ ಸ್ಟ್ರಗಲ್ ಮಾಡ್ತೀರಾ. ಆ್ಯಂಡ್ ಅದು ಲಾಂಗ್ ಟರ್ಮಲ್ಲಿ ನಿಮ್ಗೆ ಫಾಲೋ ಮಾಡೋಕ್ಕಾಗಲ್ಲ. ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಲೈಟಾಗಿ ತಿನ್ನೋದನ್ನು ಕಮ್ಮಿ ಮಾಡ್ಕೊಳ್ಳಿ, ಕ್ವಾಂಟಿಟಿನ. ವೆರೈಟಿ ತಿನ್ನಿ, ಚೆನ್ನಾಗೇ ಇರ್ತದೆ, ಏನೂ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.